ನಮಸ್ಕಾರ ಸ್ನೇಹಿತರೆ. ಪಶ್ಚಿಮ ಏಷ್ಯಾದಲ್ಲಿ ಯುದ್ಧದ ಕಿಡಿ ಹೊತ್ತಿಕೊಂಡಿದೆ. ಇಸ್ರೇಲ್, ಇರಾನ್, ಅಮೆರಿಕ ಈ ಮೂರೂ ರಾಷ್ಟ್ರಗಳ ಸಂಘರ್ಷದ ಬೆಂಕಿ ಈಗ ಭಾರತದ ಅಡುಗೆ ಮನೆಗೂ ತಲುಪಿದೆ. ಪೆಟ್ರೋಲ್ ದುಬಾರಿ, ಡೀಸೆಲ್ ದುಬಾರಿ, LPG ಬೆಲೆ ಗಗನಕ್ಕೇರಿದೆ. ಇಂತಹ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ಏನು ಹೇಳ್ತಿದ್ದಾರೆ ಗೊತ್ತಾ? देशभक्ति हमें चुनौती दे रही है और हमें इस चुनौती को स्वीकार करते हुए विदेशी मुद्रा को बचाना होगा और हमारी देशभक्ति हमें ललकार रही है तो कम से कम 1 साल के लिए हमें विदेशों में जाने की बातों को टालना चाहिए. ಅಡುಗೆ ಎಣ್ಣೆ ಮಿತವಾಗಿ ಬಳಸಿ, LPG ಉಳಿಸಿ, ವಾಹನ ಬಳಕೆ ಕಡಿಮೆ ಮಾಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ, ಚಿನ್ನ ಖರೀದಿ ಕಡಿಮೆ ಮಾಡಿ. ಅಂದರೆ ದೇಶದ ಆರ್ಥಿಕ ಬಿಕ್ಕಟ್ಟಿನ ಹೊರೆ ಹೊರುವ ಜವಾಬ್ದಾರಿ ಈಗ ಸಾಮಾನ್ಯ ಜನರದ್ದ? ಪ್ರಶ್ನೆ ಇಲ್ಲಿದೆ. ಈ ಬಿಕ್ಕಟ್ಟಿಗೆ ನಿಜಕ್ಕೂ ಕಾರಣ ಯುದ್ಧವೇನಾ, ಅಥವಾ ಮೋದಿ ಸರ್ಕಾರದ ತಪ್ಪು ಆರ್ಥಿಕ ಮತ್ತು ವಿದೇಶಾಂಗ ನೀತಿಗಳ? ಯುದ್ಧ ಆರಂಭವಾದಾಗ ಮೋದಿ ಸರ್ಕಾರ ಏನು ಹೇಳಿತ್ತು? ಭಾರತದ 70% ಕಚ್ಚಾ ತೈಲ ಆಮದು ಹರ್ಮುಜ್ ಜಲಸಂಧಿಯನ್ನು ಅವಲಂಬಿಸಿಲ್ಲ, ಇಂಧನ ಕೊರತೆ ಬರೋದಿಲ್ಲ ಅಂತ ಹೇಳಿತ್ತು. ಆದರೆ ಇವತ್ತು ದೇಶದಲ್ಲಿ LPG ಬಿಕ್ಕಟ್ಟು ಎದುರಾಗಿದೆ, ಇಂಧನ ಬೆಲೆ ಏರಿಕೆ ಕಂಡಿದೆ, ಜನಸಾಮಾನ್ಯರ ಜೀವನ ಅಕ್ಷರಶಃ ಕಂಗಾಲಾಗಿದೆ. ಈ ಹಿಂದೆ ಭಾರತ ಇರಾನ್ ಮತ್ತು ವೆನಿಜುಲಾದಿಂದ ರೂಪಾಯಿಯಲ್ಲೇ ರಿಯಾಯಿತಿ ದರದಲ್ಲಿ ತೈಲವನ್ನು ಖರೀದಿಸ್ತಾ ಇತ್ತು. ರಷ್ಯಾದಿಂದಲೂ ಕಡಿಮೆ ಬೆಲೆಗೆ ತೈಲ ಬರ್ತಾ ಇತ್ತು. ಆದರೆ ಅಮೆರಿಕಾದ ಒತ್ತಡಕ್ಕೆ ಮಣಿದು ಮೋದಿ ಸರ್ಕಾರವೇ ಆ ಅವಕಾಶಗಳನ್ನು ಕಳೆದುಕೊಂಡಿತು ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. 2014ರಲ್ಲಿ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಎಷ್ಟು ಗೊತ್ತಾ? ಪ್ರತಿ ಲೀಟರ್ಗೆ 9 ರೂಪಾಯಿ. 2021ಕ್ಕೆ ಅದು 32 ರೂಪಾಯಿಗೂ ಹೆಚ್ಚಾಯಿತು. ಅಂದರೆ 248ಕ್ಕೆ ಏರಿಕೆ ಆಯಿತು. ಈ ಅವಧಿಯಲ್ಲಿ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಆದಾಯ ಬಂದರೂ ಜನರಿಗೆ ಬೆಲೆ ಇಳಿಕೆಯ ಲಾಭ ಸಿಗ್ತಾ? 2013ರಲ್ಲಿ UPA ಸರ್ಕಾರದ ಹಣಕಾಸು ಸಚಿವ P. ಚಿದಂಬರಂ ಚಿನ್ನದ ಆಮದು ಕಡಿಮೆ ಮಾಡಿ ಅಂದಾಗ ಅಂದಿನ ಗುಜರಾತ್ ಮುಖ್ಯಮಂತ್ರಿ ಮೋದಿ ಏನು ಹೇಳಿದರು? ಇದು ಭಾರತೀಯ ಮಹಿಳೆಯರ ಮಂಗಲಸೂತ್ರ ಕಿತ್ತುಕೊಳ್ಳೋ ಪ್ರಯತ್ನ ಅಂತ ಕಿಡಿಕಾರಿದ್ರು. ಆದರೆ ಇವತ್ತು ಅದೇ ಮೋದಿ ಜನರಿಗೆ ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಸಲಹೆ ಕೊಡ್ತಿದ್ದಾರೆ. ಜನರಿಗೆ ವಾಹನ ಬಳಕೆ ಕಡಿಮೆ ಮಾಡು ಅನ್ನೋ ಪ್ರಧಾನಿ ತಾವೇ ಸಾವಿರಾರು ವಾಹನಗಳ ಬೆಂಗಾವಲು, ಹೆಲಿಕಾಪ್ಟರ್ಗಳು, ವಿದೇಶಿ ಪ್ರವಾಸಗಳು, ಭಾರೀ ರಾಜಕೀಯ ರ್ಯಾಲಿಗಳು. ಇದು ಮಿತವ್ಯಯವೇ ಅಥವಾ ದ್ವಂದ್ವ ನೀತಿಯ ರಾಜಕಾರಣವೇ? ತೋರಿಕೆಗಷ್ಟೇ ತಮ್ಮ ಬೆಂಗಾವಲು ಪಡೆಯನ್ನ ಕಡಿತಗೊಳಿಸಿದ ಮೋದಿ ವಿದೇಶಿ ಪ್ರವಾಸಗಳನ್ನು ಮಾತ್ರ ನಿಲ್ಲಿಸಿಲ್ಲ. ಇನ್ನು ಮೋದಿ ಹೇಳಿದ್ದೇ ತಡ ಅಂತ ಬಿಜೆಪಿಗರು ಮೆಟ್ರೋದಲ್ಲಿ ಹೋಗಿದ್ದೇನೋ, ಸೈಕಲ್ ತುಳಿದಿದ್ದೇನೋ, ಬೈಕ್ನಲ್ಲಿ ಓಡಾಡಿದ್ದೇನೋ, ಅಬ್ಬಬ್ಬಾ ಒಂದೇ ದಿನ ಶೋಕಿ ಮುಗಿಸಿ ಫೋಟೋಗಳಿಗೆ ಪೋಸು ಕೊಟ್ಟು ಪ್ರಚಾರ ಗಿಟ್ಟಿಸಿಕೊಂಡು ಮತ್ತದೇ ಐಷಾರಾಮಿ ಜೀವನಕ್ಕೆ ವಾಲಿಕೊಂಡ್ರು. ಇವರು ನಿಜವಾಗಿಯೂ ದೇಶಭಕ್ತರ? ಬಿಕ್ಕಟ್ಟು ಬಗೆಹರಿಯುವವರೆಗೂ ಜನಸಾಮಾನ್ಯರಂತೆ ಓಡಾಡಲಿ ನೋಡೋಣ. ರಾಜಕೀಯದ ಹುಳುಗಳಿಗೆ ಇದು ಕಷ್ಟ ಸಾಧ್ಯವೇ ಬಿಡಿ. ಹೀಗಾಗಿ ಆರ್ಥಿಕ ಬಿಕ್ಕಟ್ಟಿನ ಸಂಪೂರ್ಣ ಹೊರೆ ಜನರ ಮೇಲೆ ಹಾಕುವುದು ಸರಿಯೇ? ಸರ್ಕಾರ ತನ್ನ ವೈಫಲ್ಯ ಒಪ್ಪಿಕೊಳ್ಳಬೇಕಾ, ಅಥವಾ ಜನರಿಗೆ ಉಪದೇಶ ಕೊಡುತ್ತಲೇ ಇರಬೇಕಾ? ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಕಡಿತ, ರಿಯಾಯಿತಿ ದರದಲ್ಲಿ ತೈಲ ಆಮದು, ಬೆಲೆ ನಿಯಂತ್ರಣ ಇವೇ ಈಗ ದೇಶಕ್ಕೆ ಬೇಕಾದ ತುರ್ತು ಕ್ರಮಗಳಲ್ಲವೇ? ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.